ಎಕ್ಸಾಂಪಲ್ಸು 2 ಉದಾಹರಣೆಗಳಿರುತ್ತೆ. ಕಾಸಿಲ್ಲದ ನಮ್ಮ ಬಾಲ್ಯ, ಕಾಸಿರುವ ನಿಮ್ಮ ಬಾಲ್ಯ ಅಂತ 2 ಟಾಪಿಕ್ ತೊಗೊಂಡಿದ್ದೀನಿ. 2 ಟಾಪಿಕ್ಗೂ ಡಿಫ್ರೆನ್ಸಿಯೇಷನ್ನ ತಿಳಿಸೋ ಪ್ರಯತ್ನ ಇಲ್ಲಿ ಮಾಡಿದ್ದೀನಿ. ಆ ಪ್ರಯತ್ನ ಹೇಗಿದೆ ಅಂತ ವಿಡಿಯೋದನ್ನು ಕಂಪ್ಲೀಟಾಗಿ ನೋಡಿ. ಆ ವಿಡಿಯೋ ನಿಮ್ಗೆ ಅರ್ಥ ಆಗುತ್ತೆ. ಕಾಸಿರುವಂಥ ಬಾಲ್ಯಕ್ಕೂ ಕಾಸಿಲ್ಲದೇ ಇರೋವಂಥ ಬಾಲ್ಯಕ್ಕೂ ಏನಪ್ಪ ಡಿಫ್ರೆನ್ಸು, ಯಾವ ಬಾಲ್ಯ ಚೆನ್ನಾಗಿತ್ತು, ಕಾಸಿರುವ ಬಾಲ್ಯ ಚೆನ್ನಾಗಿತ್ತಾ, ಕಾಸು ಇಲ್ಲದೇ ಇರೋ ಬಾಲ್ಯ ಚೆನ್ನಾಗಿತ್ತಾ ಅಂತ ಅರ್ಥ ಆಗುತ್ತೆ. ನಮ್ಮ ಬಾಲ್ಯ ಹೇಗಿತ್ತು, ಹೇಗಿಂದ ಹೇಗಾಯಿತು ಅನ್ನೋದು ಒಂದು ಎಕ್ಸಾಂಪಲ್ ಇಲ್ಲಿ ಹೇಳ್ತಾ ಇದ್ದೀನಿ. ಕಾಸಿಲ್ಲದ ನಮ್ಮ ಬಾಲ್ಯ ಹೇಗಿತ್ತಪ್ಪ ಅಂದರೆ, ಓದ್ತಾ ಇದ್ವಿ ಕರೆಂಟ್ ಇಲ್ಲದೇ, ಓಡಾಡ್ತಾ ಇದ್ವಿ ಕಾಲಿಗೆ ಚಪ್ಪಲಿ ಇಲ್ಲದೇ, ಕುಣಿತಾ ಇದ್ವಿ ಯಾವುದೇ ರೀತಿ ತಾಳ ಇಲ್ಲದೇ, ಹಾಡ್ತಾ ಇದ್ವಿ ಅದಕ್ಕೆ ಯಾವುದೇ ರಾಗನೂ ಇರ್ತಾ ಇರಲಿಲ್ಲ, ಪಾಸಾಗ್ತಾ ಇದ್ವಿ ಹಾಗೋ ಹೀಗೋ ಪಾಸಾಗಿಬಿಡ್ತಿದ್ವಿ, ಯಾವುದೇ ರೀತಿಯ ಟ್ಯೂಷನ್ ಇಲ್ಲದೇ, ನಿದ್ದೆ ಮಾಡ್ತಾಯಿದ್ವಿ ಯಾವುದೇ ರೀತಿ ಮಂಚ ಇಲ್ಲದೆ, ಸೋಫಾ ಇಲ್ಲದೆ, ದಿವಾನ ಇಲ್ಲದೆ ಬೆಳೀತಿದ್ವಿ. ಹಾರ್ಲಿಕ್ಸ್ ಇಲ್ಲದೇ, ಬೂಸ್ಟ್ ಇಲ್ಲದೇ ನಾವು ಬೆಳೆದಿದ್ದೀವಿ. ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ವಿ ಯಾವುದೇ ಅಲಾರಾಮ್ ಇಟ್ಕೊಂಡಿರ. ಹಳೆ ಬಟ್ಟೆನ ತೊಡ್ತಾ ಇದ್ವಿ. ನಮ್ಮ ಅಕ್ಕ ಅಣ್ಣನ ಬಟ್ಟೆಗಳು ನಮಗೆ ಬಳುವಳಿಯಾಗಿ ಬರ್ತಾಯಿತ್ತು, ಆ ಬಟ್ಟೆನ ಹಾಕ್ಕೋತಾ ಇದ್ವಿ. ಹಾಗೆ ಯಾವುದೇ ರೀತಿಯ ಇಸ್ತ್ರಿ ಇಲ್ಲದೆ ಹಳೆ ಬಟ್ಟೆನ ಹಾಕ್ಕೋತಾ ಇದ್ವಿ. ದಡ ಸೇರ್ತಿದ್ವಿ, ಯಾರು ಮುಲಾಜಿಲ್ದೇ ದಡ ಸೇರ್ಕೋತಾ ಇದ್ವಿ. ತುಂಬ ಖುಷಿಯಾಗಿದ್ವಿ. ಹಾಗೋ ಹೀಗೋ ಕಾಸಿಲ್ಲದ ಜೀವನ ತುಂಬ ಸುಂದರವಾಗಿತ್ತು, ತುಂಬ ಅಚ್ಚುಕಟ್ಟಾಗಿತ್ತು. ಭಾವನೆಗಳಿಗೆ ಬೆಲೆ ಇತ್ತು, ಬಂಧಗಳಿಗೆ ಬೆಲೆ ಇತ್ತು. ಖುಷಿಯಾಗಿದ್ವಿ ಕಾಸಿಲ್ಲದ ನಮ್ಮ ಜೀವನ. ಬಾಲ್ಯನೂ ಕೂಡ ಹಾಗೋ ಹೀಗೋ ಕಳೆದ್ವಿ, ಹಾಗೋ ಹೀಗೋ ಹೋದ್ವಿ, ಹಾಗೋ ಹೀಗೋ ಕುಣಿದ್ವಿ, ಹಾಗೋ ಹೀಗೋ ಹಾಡಿದ್ವಿ, ಹಾಗೋ ಹೀಗೋ ಪಾಸಾದ್ವಿ, ಹಾಗೋ ಹೀಗೋ ಮಲಗಿ ಎದ್ದು ಹಾಗೋ ಹೀಗೋ ಬೆಳೆದ್ವಿ, ಹಾಗೋ ಹೀಗೋ ನೆಲಕ್ಕೆ ನೆಲ ಸೇರಿಕೊಂಡ್ವಿ. ಆದರೆ ಇವತ್ತಿನ ಜೀವನ ಹೇಗಿದೆ ಅಂತ ಅಂದರೆ ಈ ಬಾಲ್ಯ, ಇವತ್ತಿನ ಬಾಲ್ಯ ಅಂದರೆ 2025 ಬಾಲ್ಯ ಹೇಗಿದೆ ಅಂದರೆ, ಕಾಸಿದೆ, ಬಾಲ್ಯದಲ್ಲಿ ಕಾಸಿದೆ, ಕರೆಂಟ್ ಇಲ್ಲದೆ ಯಾರೂ ಓದಲ್ಲ, ಕಾಲಿಗೆ ಚಪ್ಪಲಿ ಇಲ್ಲದೆ ಯಾರೂ ನಡೆಯೋದಿಲ್ಲ, ಮ್ಯೂಸಿಕ್ ಇಲ್ಲದೆ ಯಾರೂ ಕುಣಿಯೋದಿಲ್ಲ, ಹಾಡ್ತಾ ಇದ್ದರೆ ಮ್ಯೂಸಿಕ್ ಇಲ್ಲದೆ ಯಾರೂ ಹಾಡೋದಿಲ್ಲ, ಟ್ಯೂಷನ್ ಇಲ್ಲದೆ ಯಾರೂ ಪಾಸಾಗೋದು ಇಲ್ಲ, ಮಂಚ ಇಲ್ಲದೆ ಯಾರೂ ಮಲಗೋದು ಇಲ್ಲ, ಸೋಫಾ ಇಲ್ಲದೆ ಯಾರೂ ಮಲಗೋದು ಇಲ್ಲ, ಹಾರ್ಲಿಕ್ಸ್ ಇಲ್ಲದೆ ಬೂಸ್ಟ್ ಇಲ್ಲದೆ ಯಾರೂ ಹಾಲು ಕುಡಿಯೋದು ಇಲ್ಲ, ಅಲಾರಾಮ್ ಇಲ್ಲದೆ ಯಾರೂ ಬೆಳಗ್ಗೆ ಬೇಗ ಹೇಳೋದು ಇಲ್ಲ, ಇಸ್ತ್ರಿ ಇಲ್ಲದೆ ಬಟ್ಟೆನ ತೊಡೋದು ಇಲ್ಲ, ಹಳೆ ಬಟ್ಟೆನ ಯಾರೂ ಹಾಕೋದು ಇಲ್ಲ. ದಡ ಸೇರಬೇಕಾದ್ರೆ 108 ಕೆಲಸಗಳು ಅಡ್ಡಿ ಹಾಕ್ತಾನೆ ಇರ್ತವೆ. ಹಾಗೋ ಹೀಗೋ ಖುಷಿಯಾಗಿಲ್ಲ ಕಾಸಿಲ್ಲದ ಈ ಜೀವನ. ಇದು ಕಾಸು ಇದ್ದಂಥ ಜೀವನಕ್ಕೂ ಕಾಸು ಇಲ್ಲದಂಥ ಜೀವನಕ್ಕೂ ಇರುವಂಥ ವ್ಯತ್ಯಾಸ. ಆದರೆ ನಮ್ಮ ಜೀವನ ಭಾಳ ಚೆನ್ನಾಗಿತ್ತು. ಕಾಸಿಲ್ಲದ ನಮ್ಮ ಬಾಲ್ಯ ಖುಷಿಯಾಗಿದ್ವಿ, ನೆಮ್ಮದಿಯಾಗಿದ್ವಿ, ಭಾವನೆಗಳಿಗೆ ಬೆಲೆ ಇತ್ತು, ನೆಮ್ಮದಿ ಇತ್ತು, ತಂದೆ ತಾಯಿಗೆ ರೆಸ್ಪೆಕ್ಟ್ ಮಾಡ್ತಾಯಿದ್ವಿ, ನಮ್ಮ ಹಿರಿಯರಿಗೆ ನಾವು ರೆಸ್ಪೆಕ್ಟ್ ಮಾಡ್ತಾಯಿದ್ವಿ, ನಮ್ಮ ಟೀಚರ್ಸ್ಗೆ ನಾವು ರೆಸ್ಪೆಕ್ಟ್ ಮಾಡ್ತಾಯಿದ್ವಿ. ನಮ್ಮ ಬಾಲ್ಯ ತುಂಬ ಚೆನ್ನಾಗಿತ್ತು, ಖುಷಿಯಾಗಿತ್ತು. ಆದರೆ ಇವತ್ತಿನ ಬಾಲ್ಯಗಳಲ್ಲಿ ಎಲ್ಲರಿಗೂ ಅದು ಬೇಕು ಇದು ಬೇಕು ಅಂತ ಒಂದು ಡಿಮ್ಯಾಂಡ್ ಜಾಸ್ತಿ ಇದೆ. ನಮ್ಮ ಪೇರೆಂಟ್ಸ್ಗೆ ನಾವು ಯಾವುದೇ ರೀತಿಯ ಡಿಮ್ಯಾಂಡ್ಸ್ ಇಡ್ತಾ ಇರಲಿಲ್ಲ. ನಮ್ಮ ಪೇರೆಂಟ್ಸು ಅದು ಬೇಕು ಅಂದರೆ ಬೇಕು, ಇದು ಬೇಕಾ ಬೇಕು, ಇದು ಬೇಡ ಅಂದರೆ ಬೇಡ, ಅದು ಬೇಡ ಬಿಡಪ್ಪ ಅಂದರೆ ಬೇಡ, ಇದು ಬೇಕಪ್ಪ ಅಂದರೆ ಕಾಸಿದ್ರೆ ಕೊಡಿಸ್ತಿದ್ರು, ಕಾಸಿಲ್ಲ ಅಂದರೆ ಇಲ್ಲಮ್ಮ ಬೇಡ ಅಂತಾಯಿದ್ರು. ನಾವು ಅದಕ್ಕೆ ಓಕೆ ಅಂತ ಅವರು ಹೇಳಿದ್ದಕ್ಕೆ ನಾವು ಬದ್ಧವಾಗಿರ್ತಾಯಿದ್ರಿ. ಆದರೆ ಇವತ್ತಿನ ಬಾಲ್ಯ ಪೇರೆಂಟ್ಸ್ ಹೇಳಿದ್ದಕ್ಕೆ ಯಾವುದಕ್ಕೂ ಮಕ್ಕಳು ಬದ್ಧವಾಗಿಲ್ಲ. ಮಕ್ಕಳು ಏನು ಕೇಳ್ತಾರೋ ಅದಕ್ಕೆ ಪೇರೆಂಟ್ಸು ಬದ್ಧವಾಗಿದ್ದಾರೆ. ಹಿಂದಿನ ಕಾಸಿಲ್ಲದ ಜೀವನ ಮಕ್ಕಳು ಪೇರೆಂಟ್ಸ್ಗೆ ಬದ್ಧವಾಗಿದ್ದರು. ಪೇರೆಂಟ್ಸ್ ಏನು ಹೇಳಿದ್ರೆ ಅದಕ್ಕೆ ಮಕ್ಕಳು ಬದ್ಧವಾಗಿ ಅದನ್ನು ನಡ್ಕೋತಾ ಇದ್ರು. ಆದರೆ ಇವತ್ತಿನ ಮಕ್ಕಳು ಪೇರೆಂಟ್ಸು ಮಕ್ಕಳಿಗೆ ಬದ್ಧವಾಗಿದ್ದಾರೆ. ಮಕ್ಕಳು ಏನು ಕೇಳಿದ್ರು ಅದನ್ನು ಕೊಡಿಸ್ತಾರೆ, ಏನು ಕೇಳಿದ್ರು ಅದನ್ನು ಮಾಡ್ತಾರೆ. ಇದು ಬೇಕು ಇದು ಬೇಡ ಅನ್ನೋದನ್ನು ಮಕ್ಕಳು ಡಿಸೈಡ್ ಮಾಡ್ತಾರೆ. ಪೇರೆಂಟ್ಸ್ಗಿಂತ ಹೆಚ್ಚಾಗಿ ಅದನ್ನೇ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಕಾಸು ಇಲ್ಲದ ಬಾಲ್ಯ, ಕಾಸಿರುವ ಬಾಲ್ಯಕ್ಕೂ ಡಿಫ್ರೆನ್ಸ್ ಇದಾಗಿರುತ್ತೆ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಇದು ನನ್ನ ಒಂದೆರಡು ಅನಿಸಿಕೆಗಳು. ಇಷ್ಟ ಆಗಿರ್ತಾರೆ ಲೈಕ್ ಮಾಡಿ.